ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಪ್ರಿಯ ವೀಕ್ಷಕರೇ, ಯುದ್ಧದ ಮಧ್ಯೆ ಈಗ ಎರಡು ಕಾರಣಗಳಿಂದ ಈಗ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದಿದೆ ಅಂತಲೇ ಹೇಳ್ಬೋದು. ಖರೀದಿಸೋಕೆ ಈಗ ಯಾವ ತಿಂಗಳ ಬೆಸ್ಟ್ ಟೈಮ್? ಎಸ್ ಪ್ರಿಯ ವೀಕ್ಷಕ, ಇರಾನ್ ಮತ್ತು ಇಸ್ರೇಲ್ ಕದನದ ನಡುವೆ ಈಗ ಬಂಗಾರದ ಬೆಲೆಯಲ್ಲಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಈಗಾಗಲೇ ಕುಸಿತ ಕಂಡು ಬರ್ತಾ ಇದೆ. ಇದಕ್ಕೆ ಎರಡು ಮುಖ್ಯ ಕಾರಣಗಳು ಕೂಡ ಇದೆ. ಹಾಗಾದರೆ ಆ ಬೆಲೆ ಇಳಿಕೆ ಹೇಗೆ ಮುಂದುವರಿಯುತ್ತಾ ಅಥವಾ ಹೀಗೆ ಅಥವಾ ಮುಂದುವರಿಯುತ್ತಾ ಅಥವಾ ಖರೀದಿಗೆ ಮುಂದಿನ ತಿಂಗಳ ಒಳ್ಳೆಯ ಅವಕಾಶವೇನಾದರೂ ಇದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಈ ಒಂದು ಕಂಪ್ಲೀಟ್ನ ಒಂದು ರಿಪೋರ್ಟನ್ನು ನೋಡ್ಕೊಂಡು ಬರೋಣ. ಹೌದು ಪ್ರಿಯ ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ಒಂದು ಸಂಘರ್ಷದ ಮಧ್ಯೆಯೂ ಕೂಡ ಈಗ ಬಂಗಾರದ ಬೆಲೆ ಈಗ ಭಾರಿ ಒಂದು ಹೊಡೆತ ಬಿದ್ದಂತೆ ಕಾಣಿಸ್ತಾ ಇದೆ. ಕಳೆದ 2 ತಿಂಗಳ ಒಂದು ದಿನಗಳಿಂದ ಕೂಡ ಈಗಾಗಲೇ ಬಂಗಾರ ಬೆಳ್ಳಿಯ ಬೆಲೆಗಳು ಈಗ ಭಾರಿ ಇಳಿಕೆ ಕಾಣಿಸ್ತಾ ಇದೆ. ಇದಕ್ಕೆ ಎರಡು ಮುಖ್ಯ ಕಾರಣ ಇದೆ. ಅದರಿಂದ ಕೂಡ ಈಗ ಏನಂತಂದರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕೂಡ ಒಂದು ಬೆಲೆಯಲ್ಲಿ ಕೂಡ ಈಗ ಭಾರಿ ಒಂದು ಕುತೂಹಲವನ್ನೇ ಸೃಷ್ಟಿಸಿದೆ ಅಂತಲೇ ಹೇಳ್ಬೋದು. ಎಸ್, ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ US ಡಾಲರ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಡಾಲರ್ ಒಂದು ಬಲಗೊಂಡಿದ್ದರಿಂದ ಈಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಈಗಾಗಲೇ ತೀವ್ರ ಒಂದು ಪಾತಾಳಕ್ಕೆ ಜಿಗಿದಿದೆ. ಎಸ್ ಪ್ರಿಯ ವೀಕ್ಷಕರೇ, ಕಳೆದ ಕೆಲವು ದಿನಗಳ ಹಿಂದೆ ದಾಖಲೆ ಮುಟ್ಟಿದ್ದಂತಹ ಬಂಗಾರದ ಒಂದು ರೇಟ್ ಏರಿಕೆ ಈಗಾಗಲೇ ಈಗ ನಿಧಾನವಾಗಿ ಒಂದು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಇರಾನ್ ಮತ್ತು US ಒಂದು ಸಂಗ್ರಾಮದಂಥ ಒಂದು ಜಾಗತಿಕವಾಗಿ ಒಂದು ಗ್ರಾಫಿಕಲ್ ಒಂದು ರಾಜಕೀಯ ಉದ್ವಿಗ್ನತೆ ಹೆಚ್ಚಾಗಿತ್ತಲ್ಲ, ಅದೇ ಕಾರಣಕ್ಕೋಸ್ಕರ ಈಗ ಡಾಲರ್ ಸೂಚ್ಯಂಕ ಏರ್ತಾ ಇರೋದ್ರಿಂದ ಈಗ ಹೂಡಿಕೆದಾರರಿಗೂ ಕೂಡ ಈಗ ಲಾಭ ಕಾಯ್ದಿರಿಸಲು ಈಗಾಗಲೇ ಶುರುವನ್ನು ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಡಾಲರ್ ಸೂಚ್ಯಂಕ ಏರ್ತಾ ಇರುವ ಒಂದು ಪರಿಣಾಮವಾಗಿ ಮಲ್ಟಿ ಕಮೋಡಿಟೀಸ್ ಎಕ್ಸ್ಚೇಂಜ್ ಅಂತಂದರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಸತತವಾಗಿ 2 ದಿನ ಕುಸಿತ ಈಗ ಕೊನೆಗೊಂಡಿರ್ತಕ್ಕಂಥದ್ದು. US ಡಾಲರ್ ಕೂಡ ಬಲಗೊಂಡಾಗ ಇದರ ಒಂದು ಕರೆನ್ಸಿಗಳನ್ನು ಹೊಂದಿರುವಂಥ ಹೂಡಿಕೆದಾರರಿಗೆ ಈಗ ಚಿನ್ನ ದುಬಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ಜಾಗತಿಕ ಮಾರುಕಟ್ಟೆಗಳಲ್ಲಿ ಚಿನ್ನ ಒಂದು ಬೇಡಿಕೆ ಈಗಾಗಲೇ ಕಡಿಮೆ ಆಗ್ತಾ ಇದೆ. ಅದೇ ಸಮಯದಲ್ಲಿ ಕೂಡ ಈಗ ಕಚ್ಚಾ ತೈಲ ಬೆಲೆಗಳು ಪ್ರತಿಯೊಂದು ಬ್ಯಾರಲ್ಗೂ $100ಗಿಂತ ಹೆಚ್ಚಾಗ್ತಾ ಇರುವುದು ಈಗಾಗಲೇ ಮಾರುಕಟ್ಟೆಯ ಮೇಲೆ ಈಗ ಒತ್ತಡ ಕೂಡ ಹೇರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದಿಷ್ಟು ಮಾರುಕಟ್ಟೆಯಲ್ಲಿ ಅಂದರೆ ನಿನ್ನೆ ಶುಕ್ರವಾರ ಬಂದಂತಹ ಒಂದು ಪ್ರೈಸ್ ಏನಿತ್ತಲ್ಲ, ಆ ಚಿನ್ನ ಅಂತೂ ಮತ್ತೆ ಬೆಲೆ ಸ್ವಲ್ಪ ಇಳಿಕೆ ಆಗಿದೆ. ಗೋಲ್ಡ್ ರಿಟರ್ನ್ಸ್ ಮಾಹಿತಿಯ ಪ್ರಕಾರ 24 ಕ್ಯಾರೆಟ್ ಚಿನ್ನ 10 ಗ್ರಾಮಿಗೆ $1,090 ಈಗಾಗಲೇ ಲೈಟಾಗಿ ಇಳಿಕೆ ಆಗಿದೆ. ಅಂದರೆ $1,62,220 ಈಗಾಗಲೇ ವಹಿವಾಟಾಗಿದೆ ಅಂತಲೇ ಹೇಳ್ಬೋದು. 22 ಕ್ಯಾರೆಟ್ ಚಿನ್ನಕ್ಕೆ 10 ಗ್ರಾಮ್ ಮತ್ತು $1,000 ಈಗಾಗಲೇ ಇಳಿಕೆ ಆಗಿದೆ. ಅದಕ್ಕೆ $1,48,700 ಈಗಾಗಲೇ ಕಡಿಮೆ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನ ಏನಿದೆ 10 ಗ್ರಾಮ್ಗೆ $1,21,670 ಈಗಾಗಲೇ ದಾಟಿದೆ. ಇನ್ನು ಬೆಳ್ಳಿಯ ವಿಚಾರಕ್ಕೆ ಬಂತಂದರೆ ಒಂದು $10,000 ಈಗಾಗಲೇ ಇಳಿಕೆ ಆಗಿದೆ. 2,90,000ವರೆಗೂ ಕೂಡ ಈಗ ಬಂದು ತಲುಪಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ ತಿಂಗಳಲ್ಲಿ ಏನಂತಂದರೆ ಫ್ಯೂಚರ್ ರೇಟ್ ಅಂತಂದರೆ 0.99% ಅಥವಾ $1,604 ಕುಸಿತವಾಗಿತ್ತು. ಅಂದರೆ $1,60,185 ಬಂದು ನಿಂತ್ಕೊಂಡಿದೆ. ಬೆಳ್ಳಿ ಮತ್ತು ಫ್ಯೂಚರ್ಗಳನ್ನು ಗಮನಿಸಿದಾಗ 0.12% ಅಥವಾ ಇದು $335 ಈಗಾಗಲೇ ಕುಸಿತ ಕಂಡಿದೆ. ಇದರಿಂದ $2,68,156 ಬಂದು ತಲುಪಿದೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಏನಂತಂದರೆ ಚಿನ್ನ ಮತ್ತು ಔನ್ಸ್ ಸುಮಾರು $5,092 ಇದೆ ಮತ್ತು ಬೆಳ್ಳಿಯ ಬೆಲೆ ನೋಡಿದ್ರೆ ಔನ್ಸ್ಗೆ ಸುಮಾರು $84 ಕೂಡ ಇದೆ. ಇನ್ನು ಸಂಸ್ಥೆಗಳ ವಿಶ್ಲೇಷಣೆ ಪ್ರಕಾರ ಏನಂತಂದರೆ ಕೆಲವೊಂದಿಷ್ಟು ಕಂಪ್ನಿಗಳು ಅದಕ್ಕೆ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಸದ್ಯಕ್ಕೆ ಬೆಲೆಗಳಲ್ಲಿ ಏರಿಳಿತ ಈಗ ಹಿಂಗೆ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಇರಾನ್ ಮತ್ತು ಇರಾಕ್ ಈ ಒಂದು ಉದ್ವಿಗ್ನತೆಯಿಂದ ಕಚ್ಚಾ ತೈಲ ಬೆಲೆಗೆ ಕೂಡ ಏರಿಕೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಮಾರುಕಟ್ಟೆ ಮೇಲೆ ಈಗ ಒತ್ತಡ ಹೇರ್ತಾ ಇದೆ. ಆದರೆ ಬೆಲೆ ಕುಸಿತದ ಈಗ ದೀರ್ಘಾವಧಿ ಹೂಡಿಕೆದಾರರಿಗೆ ಖರೀದಿ ಮಾಡುವ ಒಂದು ಒಳ್ಳೆಯ ಅವಕಾಶ ಅಂತಲೇ ಇದನ್ನು ಹೇಳ್ಬೋದು. ಯಾಕಂತಂದರೆ ಜಾಗತಿಕವಾಗಿ ಬೆಳ್ಳಿ ಮತ್ತು ಚಿನ್ನದ ರೇಟ್ ಇದೆಯಲ್ಲ, $5,170 ಈಗ ಬೆಂಬಲ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈ ಕುಸಿತ ಈಗ ಖರೀದಿದಾರಿಗೆ ಸ್ವಲ್ಪ ಸಮಾಧಾನ ತಂದಿದೆ. ಇನ್ನು ಮದುವೆ ಸೀಸನ್ ಕೂಡ ಹತ್ತಿರ ಬರ್ತಾ ಇದ್ದಂಗೆ ಸಮೀಪಿಸ್ತಾ ಇದ್ದಂತೆ ಕಡಿಮೆ ಬೆಲೆಗೆ ಆಭರಣಗಳು ಈಗಾಗಲೇ ಖರೀದಿಸೋಕೆ ಜನರು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಜಾಗತಿಕವಾಗಿ ಆರ್ಥಿಕ ಮತ್ತು ಜಿಯೋಗ್ರಾಫಿಕಲ್ ಪೊಲಿಟಿಕಲ್ ಉದ್ವಿಗ್ನತೆ ಹೆಚ್ಚಾಗಿತ್ತಲ್ಲ, ಆದ ಕಾರಣದಿಂದ ಈಗ ಬಹುತೇಕ ಏರಿಕೆ ಆಗ್ಬೋದೆಂದು ಈಗ ತಜ್ಞರು ಇದಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸಾಮಾನ್ಯ ಜನರಿಗೆ ಈ ಕುಸಿತದ ಒಂದು ಸ್ವಲ್ಪ ದಿನಗಳಿಂದ ಯುದ್ಧದ ಪರಿಣಾಮ ಆಯ್ತಲ್ಲ, ಇದು ಡಾಲರ್ ಒಂದು ಚಲನವಲನ ಗಮನಿಸಿದಾಗ ಚಿನ್ನ ಮತ್ತು ಬೆಳ್ಳಿಯ ಖರೀದಿಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ರು. ಇನ್ನು ಇದನ್ನು ಉಪಯೋಗಿಸ್ಕೊಂಡು ಮುಂದಿನ ಒಂದು ಮಾರುಕಟ್ಟೆಯಲ್ಲಿ ಇನ್ನೂ ದರ ಕಡಿಮೆ ಆಗುತ್ತಾ ಅಥವಾ ಇನ್ನಷ್ಟು ಪಾತಾಳಕ್ಕೆ ಜಿಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಈ ಥರ ನೋಡ್ತಾ ಇದ್ದೀವಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.